ದಕ್ಷಿಣ ಕನ್ನಡ ಜಿಲ್ಲಾ ಋಣಮುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮೈಕ್ರೋ ಫೈನಾನ್ಸ್ ಸಾಲದ ಸುಳಿಕೆ ಬಡ ಮಹಿಳೆಯರ ಸಾಲ ಮನ್ನಾ ಮಾಡಲು ಆಗ್ರಹಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಅವ್ಯವಹಾರಗಳನ್ನು ತಡೆಯಲು ಕಾನೂನು ಉಲ್ಲಂಘಿಸಿದ ಫೈನಾನ್ಸ್ಗಳನ್ನು ಮುಟ್ಟುಗೋಲು ಹಾಕಿ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿ 28ರಂದು ಮಂಗಳೂರು ನೆಹರು ಮೈದಾನದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಬಿಎಂ ಭಟ್, ನೆಬೀಸಾ, ಈಶ್ವರಿ ಇಮ್ತಿಯಾಜ್ ಹೇಳಿದರು. ಈ ಸಂಕಷ್ಟಗೊಳಗಾಗಿರತಕ್ಕಂಥವರ ಸಮಾವೇಶ ನಡೆಸಿದ್ದೇವೆ. ಈ ಸಮಾವೇಶದ ಮುಂದಿನ ಹಂತದ ಭಾಗವಾಗಿ ನವೆಂಬರ್ 28ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದೆ. ಈ ಕುರಿತು ಈ ಹೋರಾಟದ ರೂಪುರೇಷೆಗಳು ಮತ್ತು ಈ ಹೋರಾಟದ ಹಿನ್ನೆಲೆಗಳ ಬಗ್ಗೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಋಣಮುಕ್ತ ಹೋರಾಟ ಸಮಿತಿ ಅಂತೇಳಿ ನಾವು ರಚನೆ ಮಾಡಿಕೊಂಡು ಈ ಮೈಕ್ರೋ ಫೈನಾನ್ಸ್ಗಳ ಸಾಲ ಸಂತ್ರಸ್ತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಹೋರಾಟಗಳನ್ನು ನಡೆಸಿ ಈಗ ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಈ ಹೋರಾಟವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. 28 ತಾರೀಕಿಗೆ ಬೆಳಗ್ಗೆ 10 ಗಂಟೆ ನೆಹರು ಮೈದಾನದಲ್ಲಿ ಹೋರಾಟ ನಡೆಸುತ್ತಿದೆ. ನಮಗೆ ಈ ಹೋರಾಟಕ್ಕೆ ನಾವು ಋಣಮುಕ್ತ ಹೋರಾಟ ಸಮಿತಿ ಪ್ರಾರಂಭ ಮಾಡುವಾಗ ನಮಗೆ CIP ಬೆಳ್ತಂಗಡಿ ತಾಲೂಕು ಸಮಿತಿ, ದಲಿತ ಸಂಘಟನೆಗಳು